ನೋಡಿ ಗೈಸ್, ಗೊತ್ತಿಲ್ಲದೆ ಇರೋ ಮದುವೆಗೆ ಬಂದು ಊಟ ಮಾಡ್ತಾ ಇದೀವಿ ನಾವು. ನೋಡಿ ಗೈಸ್, ಹಿಂಗಿದೆ ಕ್ಯೂ. ಯಪ್ಪ, ಎಲ್ಲೂ ಇರೋದು ಅಲ್ಲಿ ಕ್ಯೂ ಇದೆ, ಎಲ್ಲ ಕ್ಯೂ ಇದೆ, ಕ್ಯೂ ಇದೆ. ಗೈಸ್, ಮನೆಗೆ ಹೋಗ್ಬಿಟ್ಟು ವಾಪಸ್ ಮತ್ತೆ ಇವ್ರ ಮನೆಗೆ ಬರ್ತಾ ಇದೀನಿ ಗೈಸ್. ಏನ್ ಹೇಳಿ ನನ್ನ ಸರ್ಕಸ್ಸು. ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ವ್ಲಾಗ್ಸ್. ಸೊ ನಾನು 21 days ಹಾರ್ಡ್ ಚಾಲೆಂಜನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸಾರಿ ಗೈಸ್, ಬಿಕಾಸ್ 11th ಡೇವರೆಗೂ ನಾನು ಮಾಡಿದೆ. ಅದಾದಮೇಲೆ ನನಗೆ ಕಾಲೇಜ್ ಸ್ಟಾರ್ಟ್ ಆಯಿತು. ಕಾಲೇಜ್ ಶುರು ಆದಮೇಲೆ ಡೆಸರ್ಟೇಷನ್ ಅದು ಇದು ಅಂತ ಫುಲ್ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆ್ಯಂಡ್ ಎಲ್ಲರದು ಟಾಪಿಕ್ಸ್ ಎಲ್ಲ ಅಕ್ಸೆಪ್ಟ್ ಆಗಿಬಿಟ್ಟಿತ್ತು, ನಂದಾಗಿರಲಿಲ್ಲ. ಅದೊಂದಷ್ಟು ಟೆನ್ಷನ್ಸ್ ಇತ್ತು. ಅದ್ರ ಮಧ್ಯೆ ನಂಗೆ ವ್ಲಾಗ್ ಮಾಡಬೇಕಂತ ಅನಿಸಿರಲಿಲ್ಲ. ಅದಾದಮೇಲೆ ಪ್ರೇಮಮ್ಮಂಗೆ ಹುಷಾರಿರಲಿಲ್ಲ, ಶಿ ವಾಸ್ ನರ್ವಸ್ಡ್. ಅವ್ರನ್ನ ನೋಡ್ಕೊಳ್ಬೇಕಿತ್ತು. ಏನೋ ಒಂಥರ ಮೂಡ್ ಚೆನ್ನಾಗಿರಲಿಲ್ಲ, ಅವ್ರಿಗೆ ಹುಷಾರಿಲ್ಲದೆ ಇರೋ ಕಾರಣ ವ್ಲಾಗ್ ಮಾಡಬೇಕಾ ಅನ್ನೋ ಥರ ಎಲ್ಲ ಆ ಥರ ಫುಲ್ಲು ಲೋ ಫೀಲ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡೋದು ಸ್ಟಾಪ್ ಮಾಡಿ. ಆಲ್ಮೋಸ್ಟ್ 1-2 ವೀಕ್ಸ್ ಆಗಿದೆ ಅನ್ಕೋತೀನಿ. ಸೊ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನೆಂದರೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಗೈಸ್. ಬಿಕಾಸ್ ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನಾನು ನನ್ನ ವ್ಲಾಗ್ಸಲ್ಲಿ ಹಾಕಿದ್ದೆ, ತನು ಗೋಯಿಂಗ್ ಟು ಫ್ರಾನ್ಸ್ ಅಂತ ಫಾರ್ MBA ಅಂದ್ಬಿಟ್ಟು ಒಂದು ವ್ಲಾಗ್ ಹಾಕಿದ್ದೆ. ಶಿ ಈಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬ್ಯಾಕ್ ಅಂದರೆ ಇಲ್ಲೇ ಇರೋದಕ್ಕಂತ ಅಲ್ಲ, ಶಿ ವಿಲ್ ಗೋ ಬ್ಯಾಕ್. 1 month ರಜಾ ತೊಗೊಂಡು ಇಲ್ಲಿಗೆ ಬಂದಿದ್ದಾಳೆ. ಅದಕ್ಕೆ ಅವಳನ್ನ ಮೀಟ್ ಮಾಡಬೇಕು ಅಂತ ಇದ್ದೀನಿ. ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನು ತುಂಬ ಹಂಗೆ ಸ್ಟಫ್ಸ್ ಇದೆ. ಸೊ ಅದಕ್ಕೆ ವ್ಲಾಗ್ನ ಶುರು ಮಾಡಿದ್ದೀನಿ. ನೋಡೋಣ ಈ ವ್ಲಾಗ್ ವೀಕ್ಲಿ ವ್ಲಾಗ್ ಆಗುತ್ತಾ ಅಥವಾ ಡೇ ವ್ಲಾಗ್ ಆಗುತ್ತಾ ಗೊತ್ತಿಲ್ಲ. ಅದಕ್ಕೆ ಆ ಕ್ಲಾರಿಟಿ ಇಲ್ಲದೆ ವೀಕ್ಲಿ ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಏನಂದರೆ ನಾನಿಲ್ಲಿ ಪಾಸ್ತಾಗೆ ಇಟ್ಟಿದ್ದೀನಿ. ಬಿಕಾಸ್ ನಾನು ಹೋಗ್ತಾ ಇದ್ದೀನಿ ಅನ್ನಲ್ವಾ ತನುನ ಮೀಟ್ ಮಾಡೋದಕ್ಕೆ. ಅಲ್ಲಿ ತನು ಮನೆಗೆ ನಾನು ವರ್ಷ ಇಬ್ಬರು ಹೋಗ್ತಾ ಇದ್ದೀವಿ. ನಾನು ವರ್ಷ ತನು ಎಲ್ಲ ಮೀಟ್ ಮಾಡಿ ಸುಶ್ ಬರ್ತಾ ಇದ್ದಾಳ ಇಲ್ವಾ ಗೊತ್ತಿಲ್ಲ. ನನ್ನ ಮೆಸೇಜ್ ಕೂಡ ಮಾಡಲಿಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಆಲ್ಮೋಸ್ಟ್ ಇಯರ್ಸ್ ಆಗೋಗ್ಬಿಟ್ಟಿದೆ. ಅವರೆಲ್ಲ ನನ್ನ PU ಫ್ರೆಂಡ್ಸು. ಸೊ ಇದು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೆನ್ನೆ ಸರಿ ಹೋಗೋಣ ತನು ಮನೆಗೆ ಅಂತ ಡಿಸೈಡ್ ಆದಮೇಲೆ ಅವಳು ಮೆಸೇಜ್ ಮಾಡಿದಾಳೆ ನನಗೆ, ನಿನ್ನ ಕೈಲಿ ಆದರೆ, ನಿನಗೆ ಟೈಮ್ ಇದ್ದರೆ, ನಿಂಗೆ ಮಾಡೋಕ್ಕಾಗತ್ತೆ ಅಂದರೆ ನನಗೆ ಪಾಸ್ತಾ ಮಾಡ್ಕೊಬರ್ತೀಯ ನಾಳೆ ಬರಬೇಕಾದ್ರೆ ಅಂತ. ಸೊ ಆ ಮೆಸೇಜ್ನ ನಾನು ನೋಟಿಫಿಕೇಷನಲ್ಲೇ ಓದ್ಬಿಟ್ಟೆ. ಆಮೇಲೆ ಓಪನ್ನು ಮಾಡಿಲ್ಲ. ಅಂದರೆ ಅವಳ ಪ್ರಕಾರ ನಾನು ಆ ಮೆಸೇಜ್ ನೋಡೇ ಇಲ್ಲ. ಆ್ಯಂಡ್ ಆ ಮೆಸೇಜ್ಗೆ ನಾನು ರಿಪ್ಲೈನೂ ಮಾಡಿಲ್ಲ. ಬಟ್ ಆದರೆ ನಾನಿವಾಗ ಪಾಸ್ತಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಿಸ್ ವಿಲ್ ಬಿ ದ ಸರ್ಪ್ರೈಸ್ ಫಾರ್ ಹರ್. ಸೊ ತೊಗೊಂಡು ಹೋಗೋಣ ಮಾಡಿಕೊಂಡು. ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಅವಳು ಕೋಪ ಮಾಡ್ಕೊಂಡಿರ್ತಾಳೆ, ನೋಡು ಮೆಸೇಜ್ಗೆ ರಿಪ್ಲೈನೇ ಮಾಡಿಲ್ಲ, ನಿನ್ನೆ ನೈಟ್ ಮಾಡಿರೋ ಮೆಸೇಜಿಗೆ ಇನ್ನೂ ರಿಪ್ಲೈ ಮಾಡಿಲ್ಲ ಅಂದ್ಕೊಂಡಿರ್ತಾಳೆ. ಬಟ್ ಐ ಆಮ್ ಪ್ರಿಪೇರಿಂಗ್ ಪಾಸ್ತಾ ಫಾರ್ ಹರ್. ಇವಾಗ ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ ಗೈಸ್. ಎನಿ ಹೌ ನಾವು ಅವಳು ತನು ಎಲ್ಲೋ ಹೊರಗಡೆ ಹೋಗಿದ್ದಾಳಂತೆ. 1 ಗಂಟೆ ಮೇಲೆ ಮನೇಲಿ ಬರೋದು ಅಂತ ಅಂದ್ಲು. ಸೊ ನಾನು ಹೆಂಗೂ ಮಧ್ಯಾಹ್ನನೇ ಅಲ್ವಾ ಹೋಗ್ತೀನಿ, ಹಂಗಾಗಿ ನಿಧಾನಕ್ಕೆ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಯಾರೂ ಇಲ್ಲ ಇವತ್ತು, ಎಲ್ಲ ಹೊರಗಡೆ ಹೋಗಿದ್ದಾರೆ. ಐ ಆಮ್ ದ ಸಿಂಗಲ್ ಸಿಂಹ ಇನ್ ದ ಹೋಮ್. ಸೊ ಗೈಸ್, ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸಾಸಿಗೆ ರೆಡಿ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಶೋಯಿಂಗ್ ದ ರೆಸಿಪಿ ಬಿಕಾಸ್ ನಾನು ಆಲ್ರೆಡಿ ಒಂದು ಸಲ ನಾನು ಹೇಗೆ ಪಾಸ್ತಾ ಮಾಡ್ತೀನಿ ಅಂತ ವ್ಲಾಗ್ ಮಾಡಿದ್ದೀನಿ. ಹಾಗಾಗಿ ಏನೂ ಶೇರ್ ಮಾಡ್ತಾ ಇಲ್ಲ. ಆ್ಯಂಡ್ ನಾನು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಹಾಗಾಗಿ ಸೊ ಈಗಲೂ ಕಾಲ್ ಮಾಡಿದ್ಲು, ಈಗಲೂ ಅವಳು ಏನೂ ಕೇಳಲಿಲ್ಲ. ಅವಳೇ ಪಾಪ ಕಾಲ್ ಮಾಡಿದಾಳೆ ನಿನ್ನೆಯಿಂದ. ನಾನು ಮೆಸೇಜ್ ಮಾಡಿ ರಿಪ್ಲೈ ಮಾಡಿಲ್ಲ ಅಂದರು. ಅವಳು ಏನೂ ಕೇಳಲಿಲ್ಲ ಪಾಸ್ತಾ ಬಗ್ಗೆ, ನಾನು ಏನೂ ಹೇಳಲಿಲ್ಲ. ಸೊ ದಿಸ್ ವಿಲ್ ಬಿ ದ ಸರ್ಪ್ರೈಸ್ ಫಾರ್ ಅವರ್ ಪಕ್ಕ. ಸ್ವಲ್ಪ ಜಾಸ್ತಿ ಕ್ರೀಮಿ ಮಾಡೋಣ ಅಂದ್ಬಿಟ್ಟು ಜಾಸ್ತಿನೇ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಏನು
ಆನಿಯನ್ಸು ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕಿ ಪಾಸ್ತಾ ಹಾಕ್ಬಿಟ್ರೆ ಮುಗೀತು ಇದು. ಸೊ ಗೈಸ್ ನೋಡಿ, ಈಗ ಕ್ರೀಮಿ ದ ಎಮ್ಮಿ ಪಾಸ್ತಾ ಇಸ್ ರೆಡಿ. ಇವಾಗ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಇದನ್ನ ಬಾಕ್ಸ್ಗೆ ಹಾಕ್ಕೊಂಡು ಹೋಗೋಣ. ಲುಕ್ ಅಟ್ ದಿಸ್ ಗೈಸ್, ಲುಕ್ ಅಟ್ ದಿಸ್, ಹೆಂಗೆ ಕಾಣ್ತಾ ಇದೆ ಸೀರಿಯಸ್ಲಿ, ಯಮ್ಮಿ. ಸೊ ಗೈಸ್, ಯಾ ಐ ಆಮ್ ಸೂಪರ್ ಡೂಪರ್ ರೆಡಿ. ನಾನೇನು ತುಂಬ ರೆಡಿ ಆಗಿಲ್ಲ, ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಅದು ತುಂಬ ನ್ಯೂಡ್ ಶೇಡ್ದು. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಅವರ್ ಓನ್, ಜಸ್ಟ್ ಟು ಚಿಟ್ ಚಾಟ್, ಹ್ಯಾವ್ ಸಮ್ ಟೈಮ್ ಟುಗೆದರ್, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅದು ಇದು ಅಂತ. ಅದು ಬಿಟ್ಟರೆ ನಾವೆಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಬಿ ಸಿಂಪಲ್ ಆ್ಯಂಡ್ ಹ್ಯಾವ್ ಅ ಕಂಫಿ ಕ್ಲೋತ್. ಅದಕ್ಕೆ ಇದೊಂದು ಕ್ರಾಪ್ ಟಾಪ್ ಮತ್ತು ಇದೊಂದು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟೇ, ಹೋಗಬೇಕು ಈಗ. ಹೋಗಿ ವರ್ಷ ಮನೆ ಹತ್ರ ಹೋಗಿ ವರ್ಷನ ಜೊತೆಗೆ ತನು ಮನೆಗೆ ಹೋಗೋದು. ದಟ್ಸ್ ದ ಪ್ಲ್ಯಾನ್. ಪಾಸ್ತಾ ಎಲ್ಲ ರೆಡಿ ಆಗಿದೆ, ಅದನ್ನು ಬಾಕ್ಸ್ಗೆ ಹಾಕೋಬೇಕು. ಹಾಕ್ಕೊಂಡು ಐ ವಿಲ್ ಗೋ. ಅಕ್ಕ ವಿಡಿಯೋ ಮಾಡ್ತಾವಳೆ, ನಾನು ವ್ಲಾಗ್ ಮಾಡೋದು, ಒಳ್ಳೆ ವಿಡಿಯೋ ಮಾಡ್ತಾವಳೆ. ಇವಾಗ ಇವ್ರ ಮನೆ ಹತ್ರ ಬಂದಿದ್ದೀನಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಇವ್ರ ಮನೆ ಹತ್ರ ವ್ಯೂ. ಏನ್ಮಾ ನನಗಿನ್ನ ಜೋರ ವಿಡಿಯೋ? ಹಾಂ, ನನಗಿಂತ ಜೋರ? ಏನಕ್ಕೆ ಹಂಗೆ ಓಡ್ತಾ ಇದೆಯಾ? ಅಲ್ಲಿ ನೋಡಿ ಗೈಸ್ ಹೆಂಗೆ ಓಡೋಗ್ತಾವಳೆ ಲೂಸು. ಗೈಸ್ ಇವಾಗ ನಾವು ತನು ಮನೆ ಹತ್ರ ಇದ್ದೀವಿ ಗೈಸ್. ಅವರೇ ಇಲ್ಲ ಮನೆಯಲ್ಲಿ, ಅವ್ರ ಮನೆ ಮುಂದೆ, ಅವ್ರ ಮನೆ ಗೇಟ್ನ ಕಾಯ್ತಾ ಇದ್ದೀವಿ ಇವಾಗ. ಸೊ ಇನ್ನು ಒಂದು 5 ನಿಮಿಷದಲ್ಲಿ ಬರ್ತಾರಂತೆ. ನನ್ನ ಜೊತೆ ಇದ್ದಾಳೆ ವರ್ಷ. ಓಯ್ ಓಯ್, ಜಾಸ್ತಿ ಆಡ್ತಾವಳೆ, ಸ್ವಲ್ಪ ನಾಚಿಕೆ ಅಂತೆ ಅವಳಿಗೆ. ಇರಲಿ ಬಿಡಿ ಪಾಪ, ಗಂಡು ನೋಡ್ಬಿಡ್ತಾರೆ ಅಂತ ನೋಡ್ಸ್ಕೊತಾವಳೆ. ಅವ್ರು ಬಂದಮೇಲೆ ವ್ಲಾಗ್ ಮಾಡ್ತೀನಿ ಗೈಸ್. ಈಗ ಇಲ್ಲಿ ನಮ್ಮ ತನು ಬಂದ್ಲು ನೋಡಿ ಗೈಸ್. ಫ್ರಾನ್ಸ್ ಗರ್ಲ್ ಇದು, ಫ್ರಾನ್ಸ್ ಗರ್ಲ್. ಇಂಡಿಯನ್ ಆಗಲ್ಲ, ನಾನು ಫ್ರಾನ್ಸ್ ಅಂತ ನೋಡಿ ಗೈಸ್. ನಮ್ಮ ಆಂಟಿ ಏನೇನೆಲ್ಲ ಕೊಡ್ತಾ ಇದ್ದಾರೆ. ಈಗ ನಾನು ತಂದಿರೋ ಪಾಸ್ತಾ ಕೊಡೋ ಸಮಯ ಇವ್ರಿಗೆ ಗೊತ್ತೂ ಇಲ್ಲ. ಬೇವನ್ ಹಂಚ್ಕೊಂಡು ಕೊಡ್ತಾಳೆ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಮನೆಗೆ ಹೋಗ್ಬಿಟ್ಟು ವಾಪಸ್ ಮತ್ತೆ ಇವ್ರ ಮನೆಗೆ ಬರ್ತಾ ಇದ್ದೀನಿ ಗೈಸ್. ಏನು ಹೇಳಿ ನನ್ನ ಸರ್ಕಸ್ಸು. ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ಇವಾಗ ಪ್ಲ್ಯಾನ್ ಇವಾಗ ಟೈಮ್ ಬಂದ್ಬಿಟ್ಟು 10:30 ಗೈಸ್. ಇವಾಗ ಇವ್ರ ಮನೆಗೆ ವಾಪಸ್ ಬರ್ತಾ ಇದ್ದೀನಿ. ಲೆಕ್ಕ ಹಾಕೊಳ್ಳಿ, ನಾವು ಏನು ಆಟಗಳು ಆಡ್ತೀವಿ ಅಂತ ಲೆಕ್ಕ ಹಾಕೊಳ್ಳಿ. ಗಾಯ್ಸ್ ನೋಡಿ ಗಾಯ್ಸ್, ನಮ್ಮ ಯಶು ಫೇಸ್ ಗ್ಲೋನ ಬೆಳಗ್ಗೆ ಇವಾಗಲೂ. ಅಯ್ಯೋ, ಏನೇನೋ ಸರ್ಕಸ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್ ಇವ್ರಿಗೋಸ್ಕರ. ಸುಮ್ಮನೆ ಬರೋದು ಬೇಡ ಅಂತ ಆರಾಮಾಗಿ ಮನೇಲಿದ್ದೆ. ನಾಳೆ ಮೈಸೂರಿಗೆ ಬೇರೆ ಕರ್ಕೊಂಡು ಹೋಗ್ತಾರಂತೆ ಬೆಳಿಗ್ಗೆ. ಇವಾಗ ನಿದ್ದೆ ಮಾಡಬೇಕು. ಬೆಳಗ್ಗೆ 4:15 ಟ್ರೈನಿಗೆ ಹೋಗ್ಬೇಕು. ಅಕ್ಕ 4:15. 4:15 ಟ್ರೈನ್ ಅಂದರೆ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ, ಅದು ಸೀರೆ ಬೇರೆ ಉಟ್ಕೋಬೇಕಂತೆ ಇವ್ರಿಗೆ. ಏನು ಪಸಂದಾಗಿ ಆಡ್ತಾರೆ ಅಂದರೆ ಎಷ್ಟೈತೆ ಗೈಸ್. ಮಧ್ಯಾಹ್ನ ವರ್ಷ ಮನೇಲಿ ಊಟ ಮಾಡಿದ್ದು, ಇವಾಗ ಮತ್ತೆ ತನು ಮನೇಲಿ ಊಟ ಮಾಡಿದ್ವಿ. ಬೆಳಗ್ಗೆಯಿಂದ ಒಬ್ರೊಬ್ಬರ ಮನೇಲಿ. ಸೊ ಗೈಸ್ ಇವಾಗ ನಾವು ಹೊರಟಿದ್ದೀವಿ ಗೈಸ್. ನಾನು ಅವಾಗ್ಲಿಂದ ವ್ಲಾಗ್ ಮಾಡಲಿಲ್ಲ. ನಾನು ನೋಡಿದಾಗ ಅದು ಕಂಟೆಂಟ್ ಅಲ್ಲ, ಅದು ಮಾತಾಡ್ತಾ ಇದ್ದಿದ್ದು ಬೇರೆ, ಅದು ಇದು ಕಂಟೆಂಟು. ಸೊ ಗೈಸ್ ಇವಾಗ ನಾವು ಟ್ರೈನಲ್ಲಿ ಹೋಗ್ತಾ ಇಲ್ಲ. ಸೊ ಇವಾಗ ಹೋಗ್ತಾ ಇದೀವಿ ಗೈಸ್ ಕಾರಲ್ಲಿ. ನಮ್ಮ ತನು ಫ್ರೆಂಡ್ ಅವರ ಅಣ್ಣ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ
ಅವಳು ಹಂಗೆ ಆಡ್ತಾ ಇರೋದು ನೆನ್ನೆಯಿಂದ ಓವರ್ ಆಗಿ ಏನೋ ದೃಷ್ಟಿಯಾಗಿ ಹೋಗ್ಬಿಡುತ್ತಂತೆ ಗೈಸ್. ಬಿಡಿ ಗೈಸ್, ಯಾರು ನಮ್ಮ ವರ್ಷನ್ ಕಣ್ಣಾಕ್ಬೇಡಿ ಪಾಪ. ಹೋಗ್ಲಿ ಬಿಡಿ ಗೈಸ್, ಅವಳಿಗೆ ದೃಷ್ಟಿಯಾಗಿ ಹೋಗುತ್ತಂತೆ. ಆಮೇಲೆ ಮನೇಲಿ ಹುಡುಗಿದ್ ನೋಡ್ತಾರಂತೆ. ಅದಕ್ಕೆ ತಿರ್ಗು ನೀನು ಹೋಗ್ತಾ ಇದೀವಿ ಗೈಸ್. ಟ್ರೈನಿಂದ ಇವಾಗ ಕಾರಿಗೆ ಬಂದಿದ್ದೀವಿ ಗೈಸ್. ಹಿಂಗೆ ಸ್ವಿಚ್ ಆಗ್ತೀವಿ ನೋಡಿ. ನೈಟಿಂದ ಬೆಳಗ್ಗೆ ಅಷ್ಟರಲ್ಲಿ ಸ್ವಿಚ್ ಆಗೋಯ್ತೀವಿ ನಾವು. ಫುಲ್ ಫಾಸ್ಟ್ ನಾವು. ನಾನು ಇಲ್ಲಿ ನೋಡಿ ನಮ್ಮ ಬಚ್ಚ ನೆನ್ನೆಯಿಂದ ಬರೀ ಇದೇ ಆಯ್ತು ಹಿಡಿದು ತಗ್ಗೆ ಬರೀ ವಿಡಿಯೋಗ್ರಾಫರ್ ಅಷ್ಟೇ. ಗಾಯ್ಸ್, ನಮ್ಮ ಆರ್ಟ್ನ ಕೈಯಲ್ಲಿ ಹಿಡ್ಕೋಬೇಕು ಇವಾಗ. ಕುಳ್ಳಿ ಸೀಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡವಳೆ. ಮುಂದೆ ಇದಿದೆ, ಪ್ಲೀಸ್. ಓಕೆ, ಸೀಟ್ ಬೆಲ್ಟ್ ಹಾಕೊಳ್ಳಿ. ನಾನು ಹಾಕೋತೀರಿ ಇವಾಗ ಎಲ್ಲ ಅದ್ನೊಳಗೆ ಸೀಟ್ ಬೆಲ್ಟು ನಮ್ದೆಲ್ಲ ಬಚ್ಚಿಕ್ಬಿಟ್ಟಿದ್ದೀನಿ. ಸುಮ್ಮನೆ ಇಲ್ಲ, ಸ್ಟಾರ್ಟ್ ಮಾಡಿ ಗಾಡಿ. ಆದ್ರೂ ಓಡಿಸ್ತವಳ್ ಕಣೆ, ಸುಮ್ಮನಿರೆ ಪಾಪ. ಓಡಿಸಿ ಸ್ವಲ್ಪ ಜಾಗ ಬಿಡು. ಕೊಡಿ ಎಕ್ಸ್ಲೇಟರ್. ಇಲ್ಲಿ ಬ್ಯಾಡ್ ಗರ್ಲ್ ಆನ್ ದ ಸ್ಟ್ರೀಟ್ ಸೈಡ್ ಸೈಡ್. ಏನ್ ಹೇಳಿ? ಏನಿಲ್ಲ ಸೇಫ್ಟಿ ಮುಖ್ಯನಾ ಸ್ಪೀಡ್ ಮುಖ್ಯನಾ ನೀವ್ ಹೇಳಿ ಗೈಸ್. ನನಗೆ ಸೇಫ್ಟಿ ಎಷ್ಟು. ದಯವಿಟ್ಟು ನೀನು ನಿಧಾನಕ್ಕೆ ಹೋಗ್ಬಿಡು, ಪರವಾಗಿಲ್ಲ. ನಮ್ಗೇನು ಪ್ರಾಬ್ಲಮ್ ಇಲ್ಲ. ಮಧ್ಯಾಹ್ನ ರೀಚ್ ಆದ್ರೂ ಪರವಾಗಿಲ್ಲ ನಮ್ಗೆ. ಹೌದಾ? ಯಾರೋ ಹೋಗ್ತಾ ಇಲ್ಲ, ನಾನು ರೈಟಿಂಗ್ ತಗೊಂಡು ಹಿಂದೆ ಹೋಗಿಲ್ಲ. ಸೊ ಗೈಸ್, ನಾವಿವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಗೈಸ್. ಫುಲ್ಲು ಜನ. ಇಲ್ಲಿ ನೋಡಿ, ಕ್ಯೂ ನೋಡಿ ಹೆಂಗಿದೆ. ಫಸ್ಟ್ ಟ್ರಿಪ್ಪಿಗೆ ಇಷ್ಟು ಕ್ಯೂ ಇದೆ, ಆದರೂ ಬಂದಿದ್ದೀವಿ. ನೋಡೋಣ, ಹೋಗ್ಬಿಟ್ಟು ಏನೇನಿರುತ್ತೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ಓಕೆನಾ? ಬೆಳಗ್ಗೆಯಿಂದ ನಾನು ಯಾರನ್ನೂ ತೋರಿಸಿಲ್ಲ ಗೈಸ್, ಬಿಕಾಸ್ ಬ್ಯುಸಿ ಆಗಿಬಿಟ್ಟಿದೆ ಕಾರ್ ಓಡಿಸೋದ್ರಲ್ಲಿ. ಕಾರ್ ಓಡಿಸೋದ್ರಲ್ಲಿ ಗೈಸ್. ನಾವು ಕರೆಕ್ಟ್ ಟೈಮಿಗೆ ಬಂದು ದರ್ಶನ ಮಾಡಿದ್ದೀವಿ ಗೈಸ್. ಇವಾಗ ಏನಾರ ನಾವು ಬಂದ್ಬಿಟ್ಟಿದ್ರೆ ನೋಡಿ, ಜನ ಕ್ಯೂ ನೋಡಿ. ಅಲ್ಲಿ ರೋಡ್ ತುಂಬ ನಿಂತ್ಕೊಂಡೈತೆ ಕ್ಯೂ. ನಾವು ಈ ಕ್ಯೂ ಅಲ್ಲಿ ಹೋಗ್ಬೇಕಾಗ್ತಾ ಇತ್ತು. ಸದ್ಯ ನಾವು ಬೇಗ ಮುಗಿಸ್ಕೊಂಡು ಬೇಗ ದರ್ಶನ ಮಾಡ್ಕೊಂಡು ಬೇಗ ಹೋಗ್ತಾ ಇದ್ದೀವಿ. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಗೈಸ್. ನಮ್ಮ ಅಮ್ಮನ ದರ್ಶನ ಮಾಡೋಣ ಅಂತ. ಅಲ್ಲೂ ಹೆವಿ ಜನ ಇರ್ತಾರೆ, ಏನು ಮಾಡೋದೋ ಗೊತ್ತಿಲ್ಲ, ನೋಡೋಣ. ನಮ್ಮ ಸರ್ ಏನೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಏನೇನು ಅದು ಅಂತ. ಸೊ ಗೈಸ್ ನೋಡಿ, ಇಷ್ಟು ಜನ ಇಷ್ಟು ನೋಡಿ ಗೈಸ್, ಹಿಂಗಿದೆ ಕ್ಯೂ. ಯಪ್ಪ, ಎಲ್ಲಿ ಇರೋದು ಅಲ್ಲಿ ಕ್ಯೂ ಇದೆ. ಸೊ ಗೈಸ್, ಇವಾಗ ನಾವು ರೀಚ್ ಆಗಿದ್ದೀವಿ.
ರೀಚ್ ಆಗಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಎಲ್ಲಿ ಇದ್ದೀವಿ ಅಂದರೆ ಚಾಮುಂಡಿ ಬೆಟ್ಟದಲ್ಲಿದ್ದೀವಿ. ಜನ ನೋಡಿ ಗೈಸ್, ಕ್ಯೂ ನೋಡಿ ಗೈಸ್, ಅಯ್ಯೋ ದೇವ್ರೆ ಕ್ಯೂ ದರ್ಶನಕ್ಕೆ. ಅಲ್ಲಿ ಕ್ಯೂ ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ತನು ಫ್ರೆಂಡ್ದು ಒಬ್ರದ್ದು ಬೀಗ್ರೂಟ ಇತ್ತು, ಅಲ್ಲಿಗೆ ಹೋಗಿದ್ವಿ. ನಮಗೆ ಅವರ ಅಪರಿಚಿತರು, ಸೊ ನಾವು ಅನ್ನೌನ್ ಬೀಗ್ರೂಟಕ್ಕೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ವಾಪಸ್ ರಿಟರ್ನ್ ಆದ್ವಿ. ಇಟ್ ವಾಸ್ ಮೋರ್ ಫನ್ ವಿತ್ ಮೈ ಗರ್ಲ್ಸ್ ಆ್ಯಂಡ್ ನೋಡಿ ಐ ರಿಯಲಿ ಎಂಜಾಯ್ಡ್ ದ ಟ್ರಿಪ್. ಮದುವೆಗೆ ಬಂದು ಊಟ ಮಾಡ್ತಾ ಇದೀವಿ ನಾವು. ಇವಳಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ವರ್ಷಕ್ಕೆ ಗೊತ್ತಿಲ್ಲ, ಆದರೆ ಬಂದ್ಬಿಟ್ಟು ಚೆನ್ನಾಗಿ ತಿಂತಾ ಇದೀವಿ. ಬೀಗ್ರೂಟಕ್ಕೆ ಬಂದ್ವಿ. ಇಷ್ಟೇ ನಮ್ದು, ಒಬ್ರಿಗೆ ಗೊತ್ತರೆ ಸಾಕು, ಎಲ್ಲರೂ ಬಂದು ತಿನ್ಬಿಡ್ತೀವಿ. ಸೊ ಗೈಸ್, ನಾನು ಈ ವಿಡಿಯೋನ ತುಂಬ ದಿನ ಆದಮೇಲೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಎಂಡ್ ಮಾಡಿಲ್ಲ ಅನ್ನೋದನ್ನು ಕೂಡ ನಾನು ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ ತುಂಬ ಮಜಾ ಇರೋ ಸ್ಟಫ್ಸ್ ಎಲ್ಲ ಇತ್ತು ಗೈಸ್. ಆ್ಯಕ್ಚುಲಿ ನಾವು ವಾಪಸ್ ಬರ್ತಾ ಬಸ್ಸಲ್ಲಿ ಬಂದ್ವಿ. ಆ ಬಸ್ ಕತೆ ಒಂದಷ್ಟಿದೆ. ಅದಾದಮೇಲೆ ಆ ಬಸ್ಸು ಚಳ್ಳೆಘಟ್ಟದಲ್ಲೇ ನಿಲ್ಲಿಸ್ಬಿಡ್ತು. ಅಲ್ಲಿಂದ ಸರ್ಕಸ್ ಮಾಡಿಕೊಂಡು ಮೆಟ್ರೋ ಹತ್ಕೊಂಡು ಮತ್ತು ನಾನು ಕೆಂಗೇರಿಗೆ ಹೋಗಿ ಅವ್ರು ಯೂನಿವರ್ಸಿಟಿಗೆ ಹೋಗಿ ಈ ಥರ ಎಲ್ಲ ಏನೇನೋ ಆಯಿತು. ಒಳ್ಳೆ ಫನ್ ಇತ್ತು. ಬಟ್ ಆದರೆ ವಿಡಿಯೋ ಮಾಡೋಕ್ಕೆ ನನ್ನ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ. ನಾನು ಮನೆಗೆ ಬರೋ ಅಷ್ಟರಲ್ಲಿ ನಂದು ಫುಲ್ ಡೆಡ್ಡೇ ಆಗೋಗ್ಬಿಟ್ಟಿತ್ತು ಫೋನು. ಹಾಗಾಗಿ ನಾನೇನು ವಿಡಿಯೋಸ್ ಮಾಡಲಿಲ್ಲ, ಬಿಕಾಸ್ ಫೋನಲ್ಲಿ ಸ್ವಲ್ಪ ಆದರೂ ಚಾರ್ಜಿಂಗ್ ಇರಬೇಕು, ಮನೆಯವ್ರು ಕಾಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ದಟ್ ಈಸ್ ದಟ್. ಓಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಟ್ಸ್ ಇಟ್ ಗೈಸ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.